ಹಲೋ ವಿವರ್ಸ್, ವೆಲ್ಕಮ್ ಟು ದಿಸ್ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ 7th ಕ್ಲಾಸಿನ 1.3 ಅಲ್ಲಿ ಥರ್ಡ್ ಕ್ವೆಶನ್ನ ನೋಡ್ತಾ ಹೋಗೋಣ. ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಅದರಲ್ಲಿ ಫಸ್ಟ್ ಒನ್ ಏನು ಹೇಳಿದ್ದಾರೆ, 369 ಡಿವೈಡೆಡ್ ಬೈ ಡ್ಯಾಶ್ ಈಸ್ ಈಕ್ವಲ್ ಟು 369 ಇದೆ. ಇಲ್ಲಿ ನಮಗೆ ಏನಂತ ರಿಸಲ್ಟ್ 369 ಬರಬೇಕು. ಅದು ಪಾಸಿಟಿವ್ ಅಂತಂದಾಗ ಏನು ಡಿವೈಡ್ ಮಾಡಬೇಕು ಅಂದರೆ ಇಲ್ಲಿ 1ಅನ್ನು ಡಿವೈಡ್ ಮಾಡಬೇಕಾಗತ್ತೆ. ಸೊ ಇಲ್ಲಿ 1 ಬರುತ್ತೆ. ನೆಕ್ಸ್ಟು -75 ಡಿವೈಡೆಡ್ ಬೈ ಡ್ಯಾಶ್ ಇಸ್ ಈಕ್ವಲ್ ಟು -1. ಇಲ್ಲಿ ನಮಗೆ ಏನು ಬೇಕು, ಮೈನಸ್ ಇದೆ, ನೆಗೆಟಿವ್ ಇದೆ, 1 ಇದೆ ಅಂತಂದಾಗ ಏನು ಮಾಡಬೇಕು, -75 ಡಿವೈಡೆಡ್ ಬೈ 75 ಆವಾಗ -1 ಬರುತ್ತೆ. ಸೊ ಇಲ್ಲಿ 75 ಇಸ್ ದ ಆನ್ಸರ್. ಓಕೆ, ಇದು ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಸಿ -206 ಇದೆ ಡಿವೈಡೆಡ್ ಬೈ ಡ್ಯಾಶ್ ಇಸ್ ಈಕ್ವಲ್ ಟು 1 ಇದೆ. ಆಯಿತಾ, ಇವಾಗ ಏನು ಮಾಡಬೇಕು, ಇಲ್ಲಿ ನಮಗೆ 1 ಬೇಕು ಅಂದಾಗ ಅದು ಪಾಸಿಟಿವ್ ಅಲ್ಲಿದ್ದಾಗ ಏನು ಮಾಡಬೇಕು, ಇಲ್ಲಿ -206 ಮಾಡಬೇಕು. ಯಾಕೆ ಅಂತಂದರೆ 206 ಡಿವೈಡೆಡ್ ಬೈ -206 ಇದು ಮೈನಸ್ ಕ್ಯಾನ್ಸಲ್ಲು, ಇದು ಕೂಡ 1 ಬರುತ್ತೆ. ಸೊ ಹಾಗಾಗಿ -206 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಡಿ -87 ಡಿವೈಡೆಡ್ ಬೈ ಡ್ಯಾಶ್ 87. ಇಲ್ಲಿ ಇಲ್ಲಿ ಏನಿದೆ ಅಂತಂದರೆ ರಿಸಲ್ಟ್ ನಮಗೆ +87 ಬೇಕು. ಇಲ್ಲಿ -87 ಇದೆ. ಸೊ ಏನು ಮಾಡಬೇಕೀಗ, -87ನ ನಾವು ಇಲ್ಲಿ ಹಾಕಿದರೆ ಆವಾಗ 87 ಬರುತ್ತೆ. ಓಕೆ, ಹೇಗೆ ಅಂದರೆ -87 ಡಿವೈಡೆಡ್ ಬೈ -87 ಮೈನಸ್ ಕ್ಯಾನ್ಸಲು 1 ಬರುತ್ತೆ. ಸಾರಿ ಇಲ್ಲಿ 1 ಬರಬೇಕು. ಇಲ್ಲಿ 87 ಇದೆಯಲ್ಲ, ಇಲ್ಲಿ -1 ಬರಬೇಕು. -1 ಅಲ್ಲ, -1 ಆಗುತ್ತೆ. -87 ಏನಿದೆ, +87 ಇದ್ದಾಗ -1 ಬರುತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿ -1 ಇದ್ದಾಗ ಇಲ್ಲಿ ಕೂಡ +87 ಬರುತ್ತೆ. ಇಲ್ಲಿ ಈ ಏನಿದೆ -1 ಈಸ್ ಈಕ್ವಲ್ ಟು 87 ಇದೆ. ಇಲ್ಲಿ -87 ಇರೋದ್ರಿಂದ ಇಲ್ಲಿ ಏನು ಮಾಡಬೇಕು, ಸೇಮು -87 ಡಿವೈಡೆಡ್ ಬೈ 1 ಆವಾಗ -87 ಆಗುತ್ತೆ. ನೆಕ್ಸ್ಟ್ ಎಫ್ ಏನಿದೆ, ಡ್ಯಾಶ್ ಡಿವೈಡೆಡ್ ಬೈ 48 ಈಸ್ ಈಕ್ವಲ್ ಟು -1 ಇದೆ. ಇಲ್ಲಿ ಮೈನಸ್ ಇರೋದ್ರಿಂದ ಇಲ್ಲಿ ಪ್ಲಸ್ ಇರೋದ್ರಿಂದ -48 ಡಿವೈಡೆಡ್ ಬೈ 48 ಮಾಡಬೇಕು. ಆವಾಗ -1 ಬರುತ್ತೆ. ಯಾಕೆ ಅಂತಂದರೆ ಇಲ್ಲಿ -8 ಮೈನಸ್ ಬರೋದ್ರಿಂದ ಈ ಥರ ಮಾಡ್ಕೊಬೇಕು. ನೆಕ್ಸ್ಟು ಜಿ 20 ಡಿವೈಡೆಡ್ ಬೈ ಮೈನಸ್ ಇಸ್ ಈಕ್ವಲ್ ಟು -2 ಇದೆ. ಇಲ್ಲಿ ನಮಗೆ 20 ಇದೆ, ಇಲ್ಲಿ 2 ಇದೆ ಅಂದಾಗ ನಾವು ಏನು ಮಾಡಬೇಕು, ಏನು ಮಾಡಿದರೆ ನಮಗೆ ಅಲ್ಲಿ ಇದು 2 ಬರುತ್ತೆ ಅಂತ ನೋಡಬೇಕು. ಓಕೆ, ಇಲ್ಲಿ ನಮಗೆ 20 ಇರೋದರಿಂದ ನಾವು ಇಲ್ಲಿ ಏನು ಮಾಡಬಹುದು ಅನ್ನೋದನ್ನು ನೋಡ್ತಾ ಹೋದರೆ, ಇಲ್ಲಿ ನಾನು ಎಕ್ಸ್ ಅಂತ ಹಾಕೊತೀನಿ. ಎಕ್ಸ್ ಅಂದರೆ ನಮಗೆ ಗೊತ್ತಿಲ್ಲ ಅಲ್ವಾ. ಸೊ ಈಗ ನಾನು 20 ಡಿವೈಡೆಡ್ ಬೈ ಎಕ್ಸ್ ದಟ್ ಈಸ್ ಈಕ್ವಲ್ ಟು -2. ಆವಾಗ -20 ಡಿವೈಡೆಡ್ ಬೈ -2 ಇಂಟು ಎಕ್ಸ್
ಆವಾಗ 20 ಡಿವೈಡೆಡ್ ಬೈ -2, 2 1s 2 10s -10 ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು 10 ಆಗುತ್ತೆ. ಅಂದರೆ ಇಲ್ಲಿ 10 ಬರುತ್ತೆ ಆನ್ಸರ್. ಎಕ್ಸ್ ಇಸ್ ಈಕ್ವಲ್ ಟು ಏನಾಗುತ್ತೆ -10 ಆಗುತ್ತೆ. ಈ ಥರ ಮಾಡಬೇಕು. ಓಕೆ, ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಎಲ್ಲಿ ಮಾಡೋಣ ಇದನ್ನು ರಬ್ ಮಾಡ್ತೀನಿ. ಯಾವುದು ಗೊತ್ತಿಲ್ವೋ ಅಲ್ಲಿ ಎಕ್ಸ್ ಅಂತ ಹಾಕೊಂಬಿಟ್ರೆ ಅವಾಗ ಈಸಿ ಆಗಿಬಿಡುತ್ತೆ. ಸೊ ಹಾಗಾಗಿ ನಾವಲ್ಲಿ ಎಕ್ಸ್ ಅಂತ ತಗೊಂಡ್ಬಿಟ್ರೆ ಅಲ್ಲಿ ಸಿಂಪ್ಲಿಫಿಕೇಷನ್ ಮಾಡಲಿಕ್ಕೆ ಈಸಿ ಆಗ್ತಾ ಬರುತ್ತೆ. ನೆಕ್ಸ್ಟ್ ಪ್ರಾಬ್ಲಮ್ ಯಾವುದು, ಇಲ್ಲಿ ಜಿ ಆಯ್ತಲ್ಲ, ಒಂದೇ ಇತ್ತಾ, ಹೆಚ್ ಮೈನಸ್ ಡಿವೈಡೆಡ್ ಬೈ 4 ಇಸ್ ಈಕ್ವಲ್ ಟು -3. ಇದನ್ನು ನಾನು ಇದೇ ಥರನೇ ಮಾಡ್ತೀನಿ. ಇಲ್ಲಿ ಎಕ್ಸ್ ಹಾಕೊತೀನಿ, ಎಕ್ಸ್ ಡಿವೈಡೆಡ್ ಬೈ 4 ದಟ್ ಈಸ್ ಈಕ್ವಲ್ ಟು -3. ಇವಾಗ ಏನು ಮಾಡ್ತೀನಿ, ಎಕ್ಸ್ ಇಸ್ ಈಕ್ವಲ್ ಟು -3 ಇಂಟು 4. ಎಕ್ಸ್ ಏನಾಗುತ್ತೆ ಆವಾಗ -12 ಆಗುತ್ತೆ. ವ್ಯಾಲ್ಯೂ ಸಿಗ್ತಾ ಹೋಗುತ್ತೆ. ಈ ಥರನೂ ಮಾಡ್ಬೋದು. ಇಲ್ಲ ನೀವು ಡೈರೆಕ್ಟ್ ಮಾಡ್ತೀನಿ ಅಂತಂದರೆ ಡೈರೆಕ್ಟ್ ಕೂಡ ಮಾಡ್ಬೋದು. ಓಕೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.